ನಮಸ್ಕಾರಗಳು ಸ್ನೇಹಿತರೆ, ಬನ್ನಿ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿ ಇಲ್ಲಿ ಕೊಡಲಾಗಿದೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆಗೆ. ಮೊದಲನೆಯ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು? ಮೊದಲನೆಯ ಪ್ರಶ್ನೆಗೆ ಆಯ್ಕೆಗಳು: ಆಪ್ಷನ್ ಎ 1902, ಆಪ್ಷನ್ ಬಿ 1915, ಆಪ್ಷನ್ ಸಿ 1922, ಆಪ್ಷನ್ ಡಿ 1935. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 1915ರಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿರ್ಮಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಮೊದಲನೆಯ ಆಂಗ್ಲೋ-ಮೈಸೂರು ಯುದ್ಧ ಯಾವಾಗ ನಡೆಯಲಿದೆ? ಎರಡನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ 1855, ಆಯ್ಕೆ ಬಿ 1870, ಆಯ್ಕೆ ಸಿ 1716, ಆಯ್ಕೆ ಡಿ 1767. ಎರಡನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸ್ನೇಹಿತರೆ ಮೊದಲನೆಯ ಆಂಗ್ಲೋ-ಮೈಸೂರು ಯುದ್ಧ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ. ಇದು 1767ರಿಂದ 1769ವರೆಗೆ ನಡೆದಿದೆ ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವುದು ಮೊದಲ ಕನ್ನಡದ ಚಲನಚಿತ್ರವಾಗಿದೆ? ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಮೂರನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಗುಬ್ಬಿ ವೀರಣ್ಣ, ಆಯ್ಕೆ ಬಿ ಭಟ್ಕಲ್ ಧ್ರುವ, ಆಯ್ಕೆ ಸಿ ಸತಿ ಸಲೋಚನೆ, ಆಯ್ಕೆ ಡಿ ಪಂಡರಿ ಬಾಯಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ. ಇದು ಸತಿ ಸಲೋಚನೆಯ ಮೊದಲ ಕನ್ನಡ ಚಲನಚಿತ್ರವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಬೇಲೂರಿನಲ್ಲಿರುವ ಖ್ಯಾತ ಮಂದಿರ ಯಾವುದು? ನಾಲ್ಕನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಚನ್ನಕೇಶವ ಮಂದಿರ, ಆಯ್ಕೆ ಬಿ ಹನುಮಾನ ಮಂದಿರ, ಆಯ್ಕೆ ಸಿ ಗಣೇಶ ಮಂದಿರ, ಆಯ್ಕೆ ಡಿ ವಿಷ್ಣು ಮಂದಿರ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಬೇಲೂರಿನಲ್ಲಿ ಚನ್ನಕೇಶವ ಮಂದಿರವನ್ನು ಖ್ಯಾತ ಪಡೆದ ಮಂದಿರವಾಗಿದೆ. ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. 1905ರಲ್ಲಿ ಭಾರತದ ಸೇವಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬಿ ಜೆ ತಿಲಕ್, ಆಯ್ಕೆ ಬಿ ಲಾಲ್ ಲಜಪತ್ ರಾಯ್, ಆಯ್ಕೆ ಸಿ ಗೋಪಾಲಕೃಷ್ಣ ಗೋಖಲೆ, ಆಯ್ಕೆ ಡಿ ಅರಬಿಂದ ಘೋಷ್. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ. ಗೋಪಾಲಕೃಷ್ಣ ಗೋಖಲೆಯವರು 1905ರಲ್ಲಿ ಭಾರತ ಸೇವಕ ಸಮಾಜವನ್ನು ಸ್ಥಾಪಿಸಿದವರು. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಗಾಂಧಿ-ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ ವರ್ಷದಲ್ಲಿ ಸಹಿ ಅಥವಾ ರುಜು ಮಾಡಲಾಯಿತು? ಆರನೇ ಪ್ರಶ್ನೆಗೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ 1928, ಆಯ್ಕೆ ಬಿ 1930, ಆಯ್ಕೆ ಸಿ 1931, ಆಯ್ಕೆ ಡಿ 1935. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 1931. ಗಾಂಧಿ-ಇರ್ವಿನ್ ಒಪ್ಪಂದ 1931 ವರ್ಷದಲ್ಲಿ ಸಹಿ ಮಾಡಲಾಯಿತು. ಮತ್ತು 1930ರಲ್ಲಿ ಸ್ನೇಹಿತರೆ ಚಿಪ್ಕೋ ಚಳವಳಿ ಆಗಿದೆ ಸ್ನೇಹಿತರೆ 1930ರಲ್ಲಿ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಸಂಪತ್ತಿನ ಬರಿದಾಗುವಿಕೆ ಈ ಸಿದ್ಧಾಂತವನ್ನು ಮುಖ್ಯ ಪ್ರತಿಪಾದಕರು ಯಾರು? ಏಳನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಆರ್ ಸಿ ದತ್ತ, ಆಯ್ಕೆ ಬಿ ದಾದಾಬಾಯಿ ನೌರೋಜಿ, ಆಯ್ಕೆ ಸಿ ಡಿ ಆರ್ ಗಟೋಯಿಲ್, ಆಯ್ಕೆ ಡಿ ಕಾರ್ಲ್ ಮಾನೆ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ. ಇವರು ಸಂಪತ್ತಿನ ಬರಿದಾಗುವಿಕೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಇದರ ಆಯ್ಕೆ ಬಿ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಗಾಜು ಡ್ಯಾಶ್ ಮಿಶ್ರಣ. ಗಾಜು ತಯಾರಿಸಲ್ಪಡುತ್ತದೆ ಇಲ್ಲ ಸ್ನೇಹಿತರೆ, ಇದು ಯಾವುದರ ಮಿಶ್ರಣವಾಗಿದೆ? ಇದು ಎಂಟನೇ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಸ್ಫಟಿಕಲೆ ಮತ್ತು ಮೈಕಾ, ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್, ಆಪ್ಷನ್ ಸಿ ಉಪ್ಪು ಮತ್ತು ಸ್ಫಟಿಕಶಿಲೆ, ಆಪ್ಷನ್ ಡಿ ಮರಳು ಮತ್ತು ಉಪ್ಪು. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಮರಳು ಮತ್ತು ಸಿಲಿಕೇಟ್ಸ್ ಗಾಜಿನ ಮಿಶ್ರಿತ ರೂಪ. ಇದರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯ ಉಪಯೋಗಿಸಲಾಗುತ್ತದೆ? ಒಂಬತ್ತನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಗ್ರಾಫೈಟ್, ಆಯ್ಕೆ ಬಿ ಸಿಲಿಕಾನ್, ಆಯ್ಕೆ ಡಿ
ಚಾರ್ಕೋಲ್. ಆಯ್ಕೆ ಡಿ ಫಾಸ್ಫರಸ್. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗ್ರಾಫೈಟ್. ಇದು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಬನ್ನಿ ಸ್ನೇಹಿತರೆ 10ನೆಯ ಪ್ರಶ್ನೆ ಕಡೆಗೆ. ವಿದ್ಯುತ್ ಬಲ್ಬನ್ನು ತಂತು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ ಅಥವಾ ಮಾಡಲಾಗುತ್ತದೆ. 10ನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ತಾಮ್ರ, ಆಯ್ಕೆ ಬಿ ಅಲ್ಯೂಮಿನಿಯಂ, ಆಯ್ಕೆ ಸಿ ತಾಮ್ರ, ಆಯ್ಕೆ ಡಿ ಟಂಗ್ಸ್ಟನ್. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ. ವಿದ್ಯುತ್ ಬಲ್ಬನ್ನು ಟಂಗ್ಸ್ಟನ್ನಿಂದ ಮಾಡಲಾಗುತ್ತದೆ. ಆಯ್ಕೆ ಡಿ 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. 11ನೆಯ ಪ್ರಶ್ನೆ 1 ಕಿಲೋಮೀಟರ್ನಲ್ಲಿ ಡ್ಯಾಶ್ ಮೈಲಿಗೆ ಸಮನಾಗಿರುತ್ತದೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ 0.84, ಆಯ್ಕೆ ಬಿ 0.5, ಆಯ್ಕೆ ಸಿ 1.6, ಆಯ್ಕೆ ಡಿ 0.62 ಮೈಲು. 1 ಕಿಲೋಮೀಟರ್ ಡ್ಯಾಶ್ ಮೈಲಿಗೆ ಸಮನಾಗಿರುತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 0.62 ಮೈಲಿಗೆ ಸಮ 1 ಕಿಲೋಮೀಟರ್. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 12ನೇ ಪ್ರಶ್ನೆ ಸಸ್ಯಗಳು ಕರಗಿದ ನೈಟ್ರೋಜನ್ ಅನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಪರಿವರ್ತಿಸುತ್ತವೆ. ಆಯ್ಕೆ ಎ ಸ್ವಚ್ಛೆಯಾಗಿರುವ ಸಾರಜನಕ, ಆಯ್ಕೆ ಬಿ ಯೂರಿಯಾ, ಆಯ್ಕೆ ಸಿ ಅಮೋನಿಯಾ, ಆಯ್ಕೆ ಡಿ ಪ್ರೋಟೀನ್ಗಳು. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಮೋನಿಯಾ. ಸಸ್ಯಗಳು ಕರಗದ ನೈಟ್ರೋಜನ್ ಅನ್ನು ಅಮೋನಿಯಾ ಆಗಿ ಪರಿವರ್ತಿಸಿಕೊಳ್ಳುತ್ತವೆ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳನ್ನು ಭೂಮಿ ಮೇಲೆ ಬೀಳಲು ರಕ್ಷಿಸುತ್ತದೆ? 13ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಇದರ ಆಯ್ಕೆಗಳು: ಆಯ್ಕೆ ಎ ಅಯಾನುಗಳು, ಆಯ್ಕೆ ಬಿ ಓಝೋನ್ ಪದರ, ಆಯ್ಕೆ ಸಿ ಉಷ್ಣವಲಯ, ಆಯ್ಕೆ ಡಿ ಮ್ಯಾಗ್ನೆಟೋಸ್ಫಿಯರ್. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಝೋನ್ ಪದರ. ಇದು ಸೂರ್ಯನಿಂದ ಬೀಳುವ ಹಾನಿಕಾರಕ ಕಿರಣಗಳನ್ನು ನಿಯಂತ್ರಿಸುತ್ತದೆ ಅಥವಾ ರಕ್ಷಿಸುತ್ತದೆ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ? 14ನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಥೋರಿಯಂ, ಆಯ್ಕೆ ಬಿ ಗ್ರಾಫೈಟ್, ಆಯ್ಕೆ ಸಿ ರೇಡಿಯಂ, ಆಯ್ಕೆ ಡಿ ಸಾಮಾನ್ಯ ನೀರು. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗ್ರಾಫೈಟ್. ಇದು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಮಮ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುತ್ತದೆ? ಆಯ್ಕೆ ಎ ಬೂಸ್ಟು, ಆಯ್ಕೆ ಬಿ ಬ್ಯಾಕ್ಟೀರಿಯಾ, ಆಯ್ಕೆ ಸಿ ವೈರಸ್, ಆಯ್ಕೆ ಡಿ ಪಾಚಿ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ವೈರಸ್ನಿಂದ ಮಮ್ಸ್ ಎಂಬ ರೋಗವನ್ನು ಹರಡುತ್ತದೆ. ಬನ್ನಿ ಸ್ನೇಹಿತರೆ 16ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಪರವಿಡಿಯ ಭಾಷೆ ಅಲ್ಲ? ಆಪ್ಷನ್ ಎ ಬೇಸಿಕ್, ಆಪ್ಷನ್ ಸಿ C++, ಆಪ್ಷನ್ ಸಿ ಜಾವಾ, ಆಪ್ಷನ್ ಡಿ ಮೈಕ್ರೋಸಾಫ್ಟ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಇದು ಯಾವುದೇ ಕಂಪ್ಯೂಟರ್ನ ಭಾಷೆಯಲ್ಲ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ? ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಇನ್ಪುಟ್ ಡೈವರ್ಸ್, ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಡಿ ಪ್ರೊಸೆಸಿಂಗ್ ಡಿವೈಸ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್. ಮೈಕ್ರೋಸಾಫ್ಟ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಅಂತರ್ಜಾಲ ವೈರಾಣು ಅಥವಾ ವೈರಸ್ ಒಂದು? ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಸಾಫ್ಟ್ವೇರ್, ಆಪ್ಷನ್ ಸಿ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ಫ್ರೀವೇರ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾಫ್ಟ್ವೇರ್. ಅಂತರ್ಜಾಲದ ವೈರಾಣು ಅಥವಾ ವೈರಸ್ ಒಂದು ಸಾಫ್ಟ್ವೇರ್. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. 19ನೇ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ಬನ್ನು ಪ್ರವೇಶಿಸಲು ಮಾರ್ಗವಾಗಿದೆ? ಆಪ್ಷನ್ ಎ ಬ್ರೌಸರ್ಗಳು, ಆಪ್ಷನ್ ಬಿ ವಾಟ್ಸಪ್, ಆಪ್ಷನ್ ಸಿ ಹೈ ಬ್ಯಾಂಡ್ವಿಡ್ತ್, ಆಪ್ಷನ್ ಡಿ ಸರ್ಚ್ ಇಂಜಿನ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 20ನೆಯ ಪ್ರಶ್ನೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ತೆಲಂಗಾಣ. 20ನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು
ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.